ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಳೆದ 4 ದಿನಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆಯ ಕುರಿತಾಗಿ ನಿಮಗೆ ಅದರ ವಿವರಣೆಯನ್ನ ಬಿಚ್ಚಿಟ್ಟಿದ್ದೆ. ಅಂತಂದ್ರೆ ಕೇವಲ 11 ವರ್ಷದ ಮಗುವನ್ನ 3 ಜನ ಹಂತಕರು ಅಪಹರಿಸಿಕೊಂಡು ಹೋಗಿ ಆಕೆಯ ಮೇಲೆ ಅದೆಲ್ಲ ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲ ನಡೆದುಕೊಂಡು ಆ ಮಗುವನ್ನ ಜೀವಂತವಾಗಿ ಚೀಲದಲ್ಲಿ ಕಟ್ಟಿ ನೀರಿಗೆ ಎಸೆದು ಹೋಗಿರುವಂತಹ ದುರಂತ. ಬಳಿಕ ಸಿಸಿಟಿವಿ ದೃಶ್ಯಗಳ ಮೂಲಕ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಆರೋಪಿ ಏನಿದ್ದಾನೆ, ಆ ಆರೋಪಿಯನ್ನ ಸ್ಥಳ ಮಹಜರು ಮಾಡಬೇಕಾದಂತಹ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡಿ ಕೊಲ್ಲಲಾಗಿದೆ. ಅಂತಂದ್ರೆ ಪೊಲೀಸ್ ಎನ್ಕೌಂಟರ್ ನಲ್ಲಿ ಆತ ಸಾವನ್ನಪ್ಪಿ ಬಿಟ್ಟಿದ್ದಾನೆ. ಅಂದ ಹಾಗೆ ಅಸಲಿಗೆ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ನಡೆದೋಯ್ತು ಇಂದಿನ ಬೆಳಗಿನ ಜಾವ, ಅದರಲ್ಲೂ ಕೂಡ ಮಂಗಳವಾರ ಮತ್ತು ಬುಧವಾರದ ನಡುವಿನ ದಿನ ಅದು. ಅಂತಂದ್ರೆ ರಾತ್ರಿ 12 ಗಂಟೆಯ ಆಸುಪಾಸಿನಲ್ಲಿ ನಡೆದು ಹೋಗಿರುವಂತ ಪ್ರಮುಖ ಬೆಳವಣಿಗೆ. ಅಂದ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಎನ್ಕೌಂಟರ್ ಮಾಡಿರುವಂತಹ ವ್ಯಕ್ತಿಯ ಕುರಿತಾಗಿ ಆತನ ಕುಟುಂಬದವರೇ ಸ್ವತಃ ಆತನ ಶವ ನಮಗೆ ಬೇಡ, ಎಲ್ಲೋ ದಾರಿಯಲ್ಲಿ ಬಿಸಾಕಬಿಡಿ ಅಥವಾ ಯಾವುದೋ ಒಂದು ನದಿಗೋ ಕೆರೆಗೋ ಬಿಸಾಕಬಿಡಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂತಂದ್ರೆ ಆ ವ್ಯಕ್ತಿಯ ಕ್ರೂರತೆ ಅದು ಹೇಗಿತ್ತು ಅಂತೇಳಿ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾವುದೇ ತಾಯಿ ಆಗಿರಲಿ ತನ್ನ ಮಗ ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ ಕಣ್ಣೀರನ್ನ ಹಾಕ್ತಾಳೆ. ಆದ್ರೆ ಇಲ್ಲಿ ಮುಖ್ಯ ಆರೋಪಿ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ಪಿದ ಬಳಿಕ ಆತನ ಶವ ನಮ್ಮ ಮನೆಗೆ ಬೇಡವೇ ಬೇಡ ಅನ್ನುವ ರೀತಿಯಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಂತಂದ್ರೆ ಆತ ಆ ಒಂದು ತಾಯಿಯ ಮನಸ್ಸನ್ನ ಅದೆಷ್ಟು ನೋವು ಮಾಡಿರಬೇಡ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ ಹಾಗೆ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿತ್ತು ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜುಲೈ 4, 2026 ಶನಿವಾರ ಬಾರುಯಿಪುರದ ಆ ಹಳ್ಳಿಯಲ್ಲಿ ಎಂದಿನಂತೆ ಜನಜೀವನ ಸಾಗ್ತಾ ಇತ್ತು. ಆದರೆ ಸಂಜೆಯಾಗುತ್ತಿದ್ದಂತೆ 11 ವರ್ಷದ ಆ ಮುಗ್ಧ ಬಾಲಕಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಪೋಷಕರು ಗಾಬರಿಯಿಂದ ಎಲ್ಲೆಡೆ ಹುಡುಕಾಟವನ್ನ ಮಾಡಿದ್ರು, ಆದ್ರೆ ಎಲ್ಲೂ ಆಕೆ ಪತ್ತೆ ಆಗಿರಲಿಲ್ಲ. ಕೊನೆಗೆ ಪೋಷಕರು ಕಣ್ಣೀರು ಹಾಕುತ್ತಾ ಬಾರುಯಿಪುರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹೇರಿದ್ರು. ಪೊಲೀಸರು ತಕ್ಷಣವೇ ತನಿಖೆ ಕೂಡ ಆರಂಭಿಸೋದಕ್ಕೆ ನಿರಾಕರಿಸಿ ಬಿಟ್ಟಿದ್ರು. ಆದ್ರೆ ಆಕೆ ಸಾವನ್ನಪ್ಪಿದ ಬಳಿಕವೇ ಗೊತ್ತಾಗಿದ್ದು ಇದೊಂದು ದೊಡ್ಡ ಭೀಕರ ದುರಂತವೇ ನಡೆದು ಹೋಗಿಬಿಟ್ಟಿದೆ. ಕೇವಲ ಇದು ಮಿಸ್ಸಿಂಗ್ ಕೇಸ್ ಅಲ್ಲ, ಅಮಾನವೀಯ ಘಟನೆ ಅಂತ ಹೇಳಿ ಪೊಲೀಸರು ಕೂಡ ಅರ್ಥ ಮಾಡಿಕೊಂಡಿದ್ರು. ಇನ್ನು ಹಳ್ಳಿಯ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಆಘಾತಕಾರಿ ಸುಳಿವು ಕೂಡ ಸಿಕ್ಕಿತ್ತು. ಬಾಲಕಿ ನಾಪತ್ತೆಯಾಗುವ ಕೆಲವೇ ಕ್ಷಣಗಳ ಮೊದಲು ಅದೇ ಗ್ರಾಮದ ನಿವಾಸಿ ಆಗಿರುವಂತಹ ಪ್ರಭಾಸ್ ಮಂಡಲ್ ಎಂಬಾತ ಆಕೆಯ ಜೊತೆಗೆ ನಡೆದುಕೊಂಡು ಹೋಗುತ್ತಿರುವಂತದ್ದು ಸಿಸಿಟಿವಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇನ್ನು ಪೊಲೀಸರು ಸಿಸಿಟಿವಿ ಆಧಾರದ ಮೇಲೆ ಪ್ರಭಾಸ್ ಮಂಡಲ್ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇರ್ತಾರೆ. ಒಂದು ಕಡೆ ವಿಚಾರಣೆ ಅಂತದೆಲ್ಲವೂ ಕೂಡ ನಡೀತಾ ಇದ್ರೆ, ಇತ್ತ ಹಳ್ಳಿಯ ಜನಗಳು ಸಹಜವಾಗಿ ಓಡಾಟ ಮಾಡುವಂತ ಪ್ರದೇಶ ಅಂತದೆಲ್ಲವೂ ಕೂಡ ಇರೋ ಕಾರಣದಿಂದಾಗಿ ಹಳ್ಳಿಯ ಒಂದು ಕೊಳವೆ ಬಾವಿಯಲ್ಲಿ ಅಥವಾ ಕೆರೆಯಲ್ಲಿ ಅನುಮಾನಾಸ್ಪದವಾದಂತಹ ಗೋಣಿ ಚೀಲವೊಂದು ತೇಲಾಡ್ತಾ ಇತ್ತು. ಗ್ರಾಮಸ್ಥರ ಕಣ್ಣಿಗೆ ಅದು ಬಿದ್ದ ತಕ್ಷಣ ಬಹುತೇಕ ಗ್ರಾಮಸ್ಥರು ಏನಿರಬಹುದು ಅನ್ನುವ ನಿಟ್ಟಿನಲ್ಲಿ ಆ ಒಂದು ಚೀಲವನ್ನ ತೆಗೆದು ನೋಡೋದಕ್ಕೆ ಮುಂದಾಗ್ತಾರೆ. ಆ ಚೀಲವನ್ನ ಮೇಲಕ್ಕೆತ್ತಿ ನೋಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಇಡೀ ಹಳ್ಳಿಯೇ ಮೌನವಾಗಿ ಬಿಟ್ಟಿತ್ತು. ಆ ಚೀಲದೊಳಗಡೆ ಇದ್ದದ್ದು ಜುಲೈ 4ರಂದು ನಾಪತ್ತೆಯಾಗಿದ್ದಂತ ಅದೇ 11 ವರ್ಷದ ಬಾಲಕಿಯ ಶವ. ಆರೋಪಿಗಳು ಬಾಲಕಿಯನ್ನ ಪುಸಲಾಯಿಸಿ ಕರೆದೊಯ್ದು ಗ್ಯಾಂಗ್ ರೇಪ್ ಮಾಡಿ ಬಾಯಿಗೆ ಬಟ್ಟೆ ತುರುಕಿ ಜೀವಂತವಾಗಿ ಗೋಣಿ ಚೀಲದಲ್ಲಿ ಕಟ್ಟಿ ಕೆರೆಗೆ ಎಸೆದು ಹೋಗಿ ಬಿಟ್ಟಿರುವಂತ ಕ್ರೂರ ಸತ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಳಕಿಗೆ ಬಂದಿತ್ತು. ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಇಡೀ ಬಾರುಯಿಪುರ ಅಷ್ಟೇ ಅಲ್ಲದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭಿಸ್ತಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಹೆದ್ದಾರಿಗಳನ್ನ ಬಂದ್ ಕೂಡ ಮಾಡ್ತಾರೆ. ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಆರೋಪಿಗಳನ್ನ ನಮಗೆ ಒಪ್ಪಿಸಿ ಇಲ್ಲವೇ ತಕ್ಷಣ ಗಲ್ಲಿಗೇರಿಸಿ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದ ಹಾಗೆ ಅಲ್ಲಿನ ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿ ಆರೋಪಿಗಳಿಂದ ಸತ್ಯಾಸತ್ಯತೆಯನ್ನ ಬಾಯ್ಬಿಡಿಸೋದಕ್ಕೆ ಮುಂದಾಗುತ್ತೆ. ಇನ್ನು ಜುಲೈ 6 ಮತ್ತು 7ನೇ ತಾರೀಕು ಅಂತಂದ್ರೆ ಸೋಮವಾರ ಮತ್ತು ಮಂಗಳವಾರ ಮುಖ್ಯ ಆರೋಪಿ ಪ್ರಭಾಸ್ ಮಂಡಲ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆತ ತನ್ನ ಘೋರ ಪಾಪವನ್ನು ಒಪ್ಪಿಕೊಳ್ತಾನೆ. ಅಷ್ಟೇ ಅಲ್ಲ, ಈ ಕೃತ್ಯದಲ್ಲಿ ತಾನು ಒಬ್ಬನೇ ಇರಲಿಲ್ಲ, ನನ್ನೊಂದಿಗೆ ಆನಂದ್ ಸರ್ದಾರ್ ಮತ್ತು ದಿವಾಕರ್ ಸರ್ದಾರ್ ಎಂಬ ಇಬ್ಬರು ಸ್ನೇಹಿತರು ಕೂಡ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಬಾಯ್ಬಿಡ್ತಾನೆ. ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಆ ಇಬ್ಬರು ಸಹ ಆರೋಪಿಗಳನ್ನ ಬಂಧಿಸ್ತಾರೆ. ಇಡೀ ರಾಜ್ಯದಲ್ಲಿ ಈ ಮೂವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ. ಕೋರ್ಟ್ ಈ ಪ್ರಕರಣವನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತೆ. ಅಪರಾಧ ನಡೆದ ಸ್ಥಳದಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸಲು ಪೊಲೀಸರು ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಳ್ತಾರೆ. ಇನ್ನು ಜುಲೈ 8, 2026 ಬುಧವಾರ ಮುಂಜಾನೆ, ಸಮಯ ಸುಮಾರು ಮಧ್ಯರಾತ್ರಿ 12 ಗಂಟೆ ದಾಟಿತ್ತು. ಅಂತಂದ್ರೆ 12 ಗಂಟೆ 45 ನಿಮಿಷದ ಆಸುಪಾಸು ಬಾರುಯಿಪುರ ಸೂರ್ಯಪುರ ಎಂಬ ನಿರ್ಜನ ಪ್ರದೇಶಕ್ಕೆ
ಸ್ಥಳಕ್ಕೆ ಪೊಲೀಸರು ಮುಖ್ಯ ಆರೋಪಿ ಪ್ರಭಾಸ್ ಮಂಡಲ್ ಅನ್ನ ಕರೆದುಕೊಂಡು ಬರ್ತಾರೆ. ಆದರೆ ಅವರ ಉದ್ದೇಶ ಏನಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಕಾನೂನಿನ ಪ್ರಕಾರ ಅವರು ಸ್ಥಳ ಮಹಜರು ಮಾಡೋದಕ್ಕೆ ಬಂದಿರಬಹುದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಪೊಲೀಸರು ಯಾಕೆ ಆತನನ್ನ ಕರೆದುಕೊಂಡು ಬಂದಿದ್ರು ಅಂತಂದ್ರೆ 3 ಜನರ ಗ್ಯಾಂಗ್ ಏನಿದೆ ಆ ರಾತ್ರಿ ಏನೆಲ್ಲ ಮಾಡಿತ್ತು, ಯಾವ ಗಂಟೆಯಲ್ಲಿ ಮಾಡಿತ್ತು, ಆ ಸೀನ್ಗಳು ಹೇಗಿದ್ವು ಅನ್ನೋದನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಂದ್ರೆ ಏನೇನೆಲ್ಲ ಆಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಪೊಲೀಸರು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಜೊತೆಗೆ ಅದನ್ನ ಕೋರ್ಟ್ ಮುಂದೆ ಇಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಆ ರಾತ್ರಿಗೆ ಆ ಸಮಯಕ್ಕೆ ಅಲ್ಲಿಗೆ ಪೊಲೀಸರು ಸ್ಥಳ ಮಹಜರು ಮತ್ತು ಅದೊಂದು ರೀಕ್ರಿಯೇಷನ್ ಮಾಡೋದಕ್ಕೆ ಅಲ್ಲಿಗೆ ಬಂದಂತ ಸಂದರ್ಭ. ಆ ಸಂದರ್ಭದಲ್ಲಿ ಏನಾಗಿ ಬಿಡುತ್ತೆ ಅಂತಂದ್ರೆ ಆ ಸಂದರ್ಭದಲ್ಲಿ ಈ ಒಂದು ಪ್ರಭಾಸ್ ಮಂಡಲ್ ಏನಿದ್ದಾನೆ ಆ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಮೂಲಗಳಿಂದ ಬಂದಂತ ಮಾಹಿತಿಯ ಪ್ರಕಾರ ಪ್ರಭಾಸ್ ಮಂಡಲ್ ತನ್ನನ್ನು ಕರೆದೊಯ್ದಿರುವಂತ ಪೊಲೀಸ್ ಅಧಿಕಾರಿಯೊಬ್ಬರ ಮೇಲೆ ಹಠಾತ್ ದಾಳಿ ಮಾಡ್ತಾನೆ. ಅವರ ಕೈಯಲ್ಲಿದ್ದ ಸರ್ವಿಸ್ ಪಿಸ್ತೂಲ್ ಅನ್ನ ಕಿತ್ಕೊಂಡು ಪೊಲೀಸರ ಮೇಲೆ ಗುಂಡು ಆರಿಸಿ ಓಡೋಗಲು ಯತ್ನಿಸ್ತಾನೆ. ಕ್ಷಣಾರ್ಧದಲ್ಲಿ ಎಚ್ಚೆತ್ತಂತ ಪೊಲೀಸ್ ತಂಡ ಆತ್ಮರಕ್ಷಣೆಗಾಗಿ ಪ್ರತಿಯಾಗಿ ಪ್ರಭಾಸ್ ಮಂಡಲ್ ಮೇಲೆ ಗುಂಡಿನ ದಾಳಿಯನ್ನು ನಡೆಸುತ್ತೆ. ಪೊಲೀಸರು ಆರಿಸಿದ ಗುಂಡುಗಳು ಪ್ರಭಾಸ್ ದೇಹವನ್ನ ಸೀಳಿಕೊಂಡು ಹೋಗ್ತವೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತ ಆತನನ್ನ ಬಾರುಯಿಪುರ ಉಪ ವಿಭಾಗೀಯ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಆದರೆ ಆತ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಣೆ ಮಾಡ್ತಾರೆ. ಕೇವಲ 4 ದಿನದಲ್ಲಿ ಮುಗ್ಧ ಬಾಲಕಿಯ ಕಟುಕನ ಕತೆ ಮುಕ್ತಾಯ ಕೂಡ ಹಾಗೆ ಬಿಡುತ್ತೆ. ಈ ಎನ್ಕೌಂಟರ್ ನಂತರ ಒಂದು ಆಶ್ಚರ್ಯ ಘಟನೆ ನಡೆದು ಹೋಗಿಬಿಟ್ಟಿದೆ. ಸಾಮಾನ್ಯವಾಗಿ ಮಗ ಸತ್ತಾಗ ಎತ್ತ ಕರಳು ಮಿಡಿಯುತ್ತೆ. ಆದ್ರೆ ಪ್ರಭಾಸ್ ಮಂಡಲ್ ಮಾಡಿದ ಕೃತ್ಯ ಎಂತಹದ್ದಿತ್ತೆಂದ್ರೆ ಆತನ ಸ್ವಂತ ತಾಯಿಯೂ ಕೂಡ ಸಂಧ್ಯಾ ಅನ್ನುವಂಥವ್ರು ಅವರು ಕೂಡ ತನ್ನ ಮಗನ ಒಂದು ಮೃತದೇಹವನ್ನು ಕೂಡ ನಮ್ಮ ಮನೆಗೆ ತರೋದಕ್ಕೆ ಹೋಗಬೇಡಿ ಅಂತೇಳಿ ಆ ಒಂದು ಮೃತದೇಹವನ್ನು ಅಥವಾ ಶವವನ್ನು ಸ್ವೀಕರಿಸಲು ಕೂಡ ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಆತ ಡ್ರಗ್ಸ್ ವ್ಯಸನಿಯಾಗಿದ್ದ, ತಪ್ಪು ಮಾಡಿದ್ದಕ್ಕೆ ದೇವರೇ ಆತನಿಗೆ ಸರಿಯಾದ ಶಿಕ್ಷೆಯನ್ನ ನೀಡಿದ್ದಾನೆ ಅಂತ ಹೇಳಿ ತಾಯಿ ಈ ರೀತಿಯಾದಂತ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಮಗೆ ಆತನ ಶವ ಬೇಡವೇ ಬೇಡ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬೋರ್ಗರಿತಾ ಇದ್ದಾರೆ. ಇತ್ತ ಒಂದು ಕಡೆ ತಾಯಿಯ ಆಕ್ರಂದನ ಈ ರೀತಿ ಆದ್ರೆ ಇತ್ತ ಆತನನ್ನ ನಂಬಿ ಆತನನ್ನ ಕೈ ಹಿಡಿದುಕೊಂಡು ಬಂದಿರುವಂತ ಪತ್ನಿಯು ಕೂಡ ಇದೇ ರೀತಿಯಾದಂತ ಉತ್ತರವನ್ನ ನೀಡ್ತಾ ಇದ್ದಾರೆ. ಮನೆಯಲ್ಲಿ ನಾನು ಹೆಂಡತಿ ಇದ್ದೆ, ಆದ್ರೆ ಆತನಿಗೆ ಹೆಂಡತಿಯೊಬ್ಬಳಿದ್ದಾಳೆ ಅನ್ನುವಂತ ಪರಿಜ್ಞಾನವೂ ಆತನಲ್ಲಿ ಇರಲಿಲ್ಲ. ಬದಲಿಗೆ ಈ ರೀತಿಯಾಗಿ ಒಬ್ಬ ಡ್ರಗ್ಸ್ ವ್ಯಸನಿಯಾಗಿ ಓಡಾಡ್ತಾ ಇದ್ದ, ತನಗೆ ಮನಸ್ಸು ಬಂದ ಹಾಗೆ ನಡೆದುಕೊಳ್ತಾ ಇದ್ದ. ಆತ ಮಾಡಿರುವಂತ ತಪ್ಪಿಗೆ ಇದೀಗ ದೇವರು ಸರಿಯಾದ ಶಿಕ್ಷೆಯನ್ನು ನೀಡಿದ್ದಾನೆ ಅಂತೇಳಿ ಆತನ ಹೆಂಡತಿಯು ಕೂಡ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ಒಟ್ಟಾರೆಯಾಗಿ 11 ವರ್ಷದ ಬಾಲಕಿ ಅಪಹರಣ ಜೊತೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಆರೋಪಿ ಪ್ರಭಾಸ್ ಮಂಡಲ್ನನ್ನ ಇದೀಗ ಪೊಲೀಸರು ಎನ್ಕೌಂಟರ್ ನಲ್ಲಿ ಕೊಂದು ಬಿಸಾಕಿದ್ದಾರೆ. ಇದೀಗ ಪೊಲೀಸರಿಗೂ ಕೂಡ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಎನ್ಕೌಂಟರ್ ಮಾಡಿದ ತಕ್ಷಣ ಅವರನ್ನ ಕೋರ್ಟ್ ಗುಡ್ ಅಂತ ಹೇಳಿ ಅವರಿಗೆ ಪ್ರಮೋಷನ್ ಅಥವಾ ಅವರ ಇಲಾಖೆ ಪ್ರಮೋಷನ್ ಅನ್ನ ಕೊಡೋದಿಲ್ಲ. ಬದಲಿಗೆ ತನಿಖೆಗೆ ಒಳಪಡಿಸ್ತಾರೆ. ತನಿಖೆ ಆಗಬೇಕಾಗುತ್ತೆ ಅಂತದೆಲ್ಲವೂ ಕೂಡ ಆದ ಬಳಿಕವೇ ಇದು ಸರಿಯಾದ ನಿಟ್ಟಿನಲ್ಲಿ ಆತ್ಮರಕ್ಷಣೆಗಾಗಿ ಮಾಡಿಕೊಂಡಿರುವಂತದ್ದು ಅಥವಾ ಇವರೇ ಬೇಕಂತಲೇ ಎನ್ಕೌಂಟರ್ ಮಾಡಿರುವಂತದ್ದು ಎಲ್ಲವೂ ಕೂಡ ಖಚಿತವಾಗಬೇಕಾಗುತ್ತೆ. ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಯಾರಿಗೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತ ಅಧಿಕಾರ ಇಲ್ಲ. ಹಾಗಾಗಿ ಪೊಲೀಸರು ಕೂಡ ಇಲ್ಲಿ ಆರೋಪಿಗಳಾಗಿ ಕಾಣಿಸ್ಕೊಳ್ತಾರೆ. ಈಗ ಈ ಒಂದು ಎನ್ಕೌಂಟರ್ ಮಾಡಿರುವಂತಹ ಪೊಲೀಸರು ಕೂಡ ಇದೀಗ ತನಿಖೆಗೆ ಒಳಪಡ್ತಾರೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಾಗಿರಬಹುದು, ಫ್ಯಾಮಿಲಿಗಳಾಗಿರಬಹುದು, ಆ ಎಲ್ಲಾ ಕಡೆಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.